ಟ್ರಕ್ ಬೈಕ್ ಅಪಘಾತ, ಬೈಕ್ ಸವಾರ ಸಾವು. ಬೇಡ್ಕಿಹಾಳ್ ಬೋಜ್ ಗ್ರಾಮದಲ್ಲಿ ದುರ್ಘಟನೆ, ಮೃತ ವ್ಯಕ್ತಿ ಕಾರದಗಾ ನಿವಾಸಿ. ಬೇಡ್ಕಿಹಾಳ್ ಬೋಜ್ ರಸ್ತೆಯ ಸಂಗಾಣೆ ತೋಟದ ತಿರುವಿನಲ್ಲಿ ಶನಿವಾರ ದಿನಾಂಕ 25ರಂದು ಸಂಜೆ 5 ಗಂಟೆಯ ಸುಮಾರಿಗೆ 16 ಚಕ್ರದ ಸರಕು ಸಾಗಣೆ ಟ್ರಕ್ ಒಂದು ಬೈಕ್ ಸವಾರನನ್ನು ಡಿಕ್ಕಿ ಹೊಡೆದ ಪರಿಣಾಮ ಆತನು ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆಯೊಂದು ಸಂಭವಿಸಿದೆ. ಮೃತನು ಬಾಳಾಸೋ ಬಾಬಾಜಿ ಕೋಳೇಕರ್, ವಯಸ್ಸು 59, ನಿಪ್ಪಾಣಿ ತಾಲೂಕಿನ ಕಾರದಗಾ ಗ್ರಾಮದ ನಿವಾಸಿ ಎಂದು ತಿಳಿದು ಬಂದಿದ್ದು, ತಮ್ಮ ಪತ್ನಿ ಶೇವಂತ ಬಾಳಾಸೋ ಕೋಳೇಕರ್ ಅವರೊಂದಿಗೆ ಟಿವಿಎಸ್ ಎಕ್ಸೆಲ್ ಸೂಪರ್ ಸ್ಕೂಟಿ ನಂಬರ್ KA23EW 1590 ಇದರ ಮುಖಾಂತರ ಶನಿವಾರ ಬೆಳಗ್ಗೆ 10 ಗಂಟೆಗೆ ವಡಗೋಲ್ ಗ್ರಾಮದ ಶ್ರೀ ವೀರಸಿದ್ದೇಶ್ವರ ದೇವಾಲಯಕ್ಕೆ ದರ್ಶನಕ್ಕೆ ಹೋಗಿದ್ದರು. ಸಂಜೆ 4:30 ವೇಳೆಗೆ ಮನೆಗೆ ಹಿಂತಿರುಗುತ್ತಿದ್ದಾಗ ಬೇಡ್ಕಿಹಾಳ್ ಬೋಜ್ ರಸ್ತೆಯ ಬೇಡ್ಕಿಹಾಳ್ ಹದ್ದಿಯ ಕಿನಿಕರ್ ತೋಟ ಪ್ರದೇಶದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಟ್ರಕ್ ನಂಬರ್ MH26CH6894 ನಾಂದೇಡ್ ಜಿಲ್ಲೆಯ ಕಿನ್ನೋಡ್ ತಾಲೂಕಿನ ಧಾಮಂದರಿ ಗ್ರಾಮದ ಭಾರತ್ ಮಂಗೂರ್ ರಾಠೋಡ್ ಎಂಬ ಚಾಲಕ ಟ್ರಕ್ ಅನ್ನು ರಿವರ್ಸ್ನಲ್ಲಿ ಓಡಿಸುತ್ತಿದ್ದ ವೇಳೆ ಈ ಅಪಘಾತ ಸಂಭವಿಸಿದೆ. ಮೃತ ಬಾಳಾಸೋನ ಪತ್ನಿ ಶೇವಂತ ಕಿರುಚಿ ಸಹಾಯಕ್ಕಾಗಿ ಕೂಗಿದರೂ ಟ್ರಕ್ ಚಾಲಕ ಹಿಂದೆ ನೋಡದೆ ಟ್ರಕ್ ಚಲಾಯಿಸುತ್ತಲೇ ಇದ್ದನು. ಈ ವೇಳೆಯಲ್ಲಿ ಸ್ಥಳೀಯರು ಚಾಲಕನನ್ನು ಹಿಡಿದು ಚೆನ್ನಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸದಲ್ಗಾ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ಶಿವಪ್ರಸಾದ್ ಬಿರಾದಾರ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ 108 ಆಂಬ್ಯುಲೆನ್ಸ್ ಮೂಲಕ ಶವವನ್ನು ಸದಲ್ಗಾ ಸರ್ಕಾರಿ ಆಸ್ಪತ್ರೆಗೆ ಕಳುಹಿಸಲಾಯಿತು. ಚಾಲಕನನ್ನು ಪೊಲೀಸರು ಬಂಧಿಸಿದ್ದು, ಪತ್ನಿ ಶೇವಂತ ಕೋಳೇಕರ್ ಅವರ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಾಗಿದೆ. ತನಿಖೆ ಕೂಡ ನಡೆಯುತ್ತಿದೆ. ಒಬ್ಬ ನಿರಪರಾಧಿ ರೈತನ ಜೀವಹಾನಿಯಿಂದಾಗಿ ಬೇಡ್ಕಿಹಾಳ್ ಕಾರದಗಾ ಪರಿಸರದಲ್ಲಿ ದುಃಖ ಪಸರಿಸಿದೆ. ರಾತ್ರಿ ಶವ ಪರೀಕ್ಷೆ ನಂತರ ಮೃತದೇಹವನ್ನು ಕುಟುಂಬದವರಿಗೆ ಹಸ್ತಾಂತರಿಸಲಾಯಿತು. ರಾತ್ರಿ 11 ಗಂಟೆಯ ನಂತರ ಮೃತರ ಕೃಷಿ ಭೂಮಿಯಲ್ಲಿ ಅಂತ್ಯಕ್ರಿಯೆ ನಡೆಯಿತು. ಮೃತರಿಗೆ ಪತ್ನಿ, ಒಬ್ಬ ಮಗಳು, 2 ಮಕ್ಕಳು, ಸಹೋದರ ಮತ್ತು ಸಹೋದರಿಯರಿರುತ್ತಾರೆ. ಘಟನಾ ಸ್ಥಳದಲ್ಲಿ ಯುವ ನಾಯಕರಾದ ರಾಜು ಕಿಚಡೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಶೋಕ್ ಅರ್ಗೆ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಿಂಟು ಅರ್ಗೆ, ಮಹಾದೇವ್ ಢಾಂಗೆ, ವಿಜಯ್ ಕಚರೆ, ಬಾಳು ಪಟೇಲ್, ವೃಷಭ್ ಕೋಗ್ನೋಳೆ, ಅಕ್ಷಯ್ ಮೋರೆ, ವಿಪುಲ್ ಸ್ವಾಮಿ, ತಾತೋಬಾ ಅರ್ಗೆ, ಧನಂಜಯ್ ಅರ್ಗೆ ಹಾಗೂ ಇತರರು ಹಾಜರಿದ್ದರು. ಪಂಚ್ ನ್ಯೂಸ್ಗಾಗಿ ಬೇಡ್ಕಿಹಾಳದಿಂದ ಕೃಷ್ಣ ಅರ್ಗೆ.